ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶ ವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಚತುರ್ಥೋಧ್ಯಾಯದಲ್ಲಿ ಮೊದಲನೆಯ ಶ್ಲೋಕ. ನಿಜ ಪೂರ್ಣ ಸುಖಾಮಿತ ಬೋಧತನುಃ ಪರಶಕ್ತಿರನಂತ ಗುಣಃ ಪರಮಃ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿರಿದ್ಯತಮೋವತು ನಃ. ನಿಜಪೂರ್ಣ ಸುಖಾಮಿತ ಬೋಧತನುಃ ಪರಶಕ್ತಿಃ ಅನಂತ ಗುಣಃ ಪರಮಃ ಅಜರಾಮರಣಃ ಸಕಲಾರ್ತಿಹರಃ ಕಮಲಾಪತಿರೀಢ್ಯತಮಃ ಅವತು ನಃ. ಹಾಗೆ ವಿಶ್ವಪತಿ ತೀರ್ಥರು ಅವತಾರಿಕೆ ಕೊಡ್ತಾರೆ. ನಿಸ್ಸೀಮಂ ಅನಿರವಧ್ಯ ಕಲ್ಯಾಣ ಗುಣ ವಿಗ್ರಹಂ ಶ್ರೀ ವಿಷ್ಣುಂ ಅಭಿಷ್ಟವತಿ ಇತಿ. ನಿಸ್ಸೀಮನಾದ ಅಂದ್ರೆ ಸೀಮಾ ಅಂದ್ರೆ ಇತಿಮಿತಿ, ಬೌಂಡ್ರಿ ಅಂತ ಅರ್ಥ. ಪರಮಾತ್ಮ ಹೇಗಿದ್ದಾನೆ? ನಿಸ್ಸೀಮವಾದ ಗುಣಗಳು ಉಳ್ಳವನಾಗಿದ್ದಾನೆ. ಮತ್ತು ಅವನ ಗುಣಗಳು ಹೇಗಿದೆ? ನಿರವಧ್ಯ, ಯಾವ ದೋಷಗಳೂ ಇಲ್ಲ. ಮತ್ತು ಹೇಗಿದೆ? ಕಲ್ಯಾಣ, ಎಲ್ಲ ಮಂಗಳಕರವಾದ, ಅಪರಿಮಿತವಾದ, ದೋಷಗಳಿಲ್ಲದ ಮಂಗಳಕರವಾದ ಗುಣ ವಿಗ್ರಹ ಪರಮಾತ್ಮ ಅಂತ ವಿಷ್ಣುವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜಪೂರ್ಣ ಸುಖಾಮಿತ ಬೋಧತನುಹು. ನಿಜ ನಿಜ ಅಂದ್ರೆ ಸ್ವಾಭಾವಿಕವಾದ, ಪೂರ್ಣವಾದ, ಅಮಿತ ಸುಖ, ಪೂರ್ಣವಾದ ಸುಖ, ಅಮಿತವಾದ ಬೋಧ. ಮಿತ ಅಂದ್ರೆ ಲಿಮಿಟೆಡ್ ಅಂತ ಅರ್ಥ. ಅಮಿತ ಅಂದ್ರೆ ಅನ್ಲಿಮಿಟೆಡ್, ಅನ್ಲಿಮಿಟೆಡ್ ಜ್ಞಾನ, ಅಮಿತ ಬೋಧ. ಅದೇ ಪರಮಾತ್ಮನ ಶರೀರ. ಅಂದ್ರೆ ಪರಮಾತ್ಮನ ಶರೀರ ಯಾವುದರಿಂದ ಆದದ್ದು? ಜ್ಞಾನಾನಂದಮಯವಾದ ಶರೀರ ಅಂತ ಕರೀತಾರೆ. ಉದಾಹರಣೆಗೆ ಮಕರ ಸಂಕ್ರಾಂತಿಯಲ್ಲಿ ಸಕ್ಕರೆ ಹೆಚ್ಚಿನ ಗೊಂಬೆಯನ್ನು ಮಾಡೋದು, ನಾನಾ ವಿಧವಾದ ಗೊಂಬೆಗಳು, ಕೈ ಕಾಲು ಎಲ್ಲ ಇರುತ್ತದೆ. ಅದೆಲ್ಲ ಯಾವುದರಿಂದ ಆದದ್ದು? ಸಕ್ಕರೆಯಿಂದಲೇ ಆದದ್ದು. ಹೇಗೋ ಅದೇ ತರ ಪರಮಾತ್ಮನ ಶರೀರ ಅದು ಯಾವುದರಿಂದ ಆದದ್ದು? ಅದು ಪ್ರಾಕೃತವಾದದ್ದಲ್ಲ. ನಮ್ಮ ಶರೀರ ಪಾಂಚಭೌತಿಕ ಶರೀರ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇವುಗಳಿಂದ ನಿರ್ಮಿತವಾದ ಶರೀರ ನಮ್ಮ ಶರೀರ. ಆದರೆ ಪರಮಾತ್ಮನದ್ದು ಹಾಗಿಲ್ಲ, ಜ್ಞಾನಾನಂದಮಯವಾದ ಶರೀರ ಅಂತ ಅರ್ಥ. ನಿಜಪೂರ್ಣ ಅದು ಹೇಗೆ? ಅದು ಸ್ವಾಭಾವಿಕವಾದದ್ದು, ಬೇರೆಯವರು ಕೊಟ್ಟದ್ದಲ್ಲ. ಅದು ಸ್ವಾಭಾವಿಕವಾದ ಪೂರ್ಣವಾದ ಸುಖ, ಪೂರ್ಣವಾದ ಅಮಿತವಾದ ಜ್ಞಾನ ಇವುಗಳಿಂದ ಆದ ಶರೀರ ಅದು. ಪರಶಕ್ತಿ, ಪರಮಾತ್ಮ ಅವನ ಶಕ್ತಿ ಪರ. ನೋಡಿ ಬರೀತಾರೆ ನೋಡಿ, ಪರ ಅಂದ್ರೆ ಪೂರ್ಣ ಅಥವಾ ಉತ್ಕೃಷ್ಟವ, ಹಾಗೆ ಅಂತ. ಪೂರ್ಣವಾದ ಶಕ್ತಿ ಅಥವಾ ಶ್ರೇಷ್ಠವಾದ, ಬೇರೆ ಯಾರಲ್ಲೂ ಇಲ್ಲದೆ ಇರುವ ಒಂದು ಶಕ್ತಿ, ಅಂತಹ ಶಕ್ತಿ ಉಳ್ಳವ ಅಂತ ಅರ್ಥ. ಪರಶಕ್ತಿ ಮತ್ತು ಅನಂತ ಗುಣ. ದೇವರಲ್ಲಿ ಎಷ್ಟು ಗುಣಗಳು ಇದೆ? ಅನಂತ ಗುಣಗಳು ಇದೆ. ಒಂದೊಂದು ಗುಣಗಳು ಎಷ್ಟಿದೆ? ಜ್ಞಾನ, ಆನಂದ ಮುಂತಾದ ಗುಣಗಳು ಅನಂತ ಇದೆ. ಒಂದೊಂದು ಗುಣಗಳು ಜ್ಞಾನ ಎಷ್ಟಿದೆ? ಒಂದೊಂದು ಅನಂತ. ಜ್ಞಾನ ಅನಂತ, ಆನಂದ ಅನಂತ, ಕರುಣೆ ಅನಂತ. ಈ ರೀತಿಯಾಗಿ ಅನಂತ ಗುಣಗಳು, ಒಂದೊಂದು ಗುಣಗಳು ಅನಂತ. ಪರಶಕ್ತಿ ಅನಂತ ಗುಣ. ಪರಮಃ ಅಂದ್ರೆ ಸರ್ವೋತ್ಕೃಷ್ಟ ಅಂತ ಅರ್ಥ. ಎಲ್ಲರಿಗಿಂತಲೂ ಪರಮಾತ್ಮ ಸರ್ವೋತ್ತಮ, ಉತ್ತಮನಾಗಿದ್ದಾನೆ. ಅಜರಾಮರಣ. ಜರ ಮರಣ. ಜರ ಅಂದ್ರೆ ಹುಟ್ಟೋದು, ಮರಣ ಅಂದ್ರೆ ಸಾಯೋದು. ಜರಾ ಮರಣ ಅಂದ್ರೆ ಇಲ್ಲದವ ಅಂತ ಅರ್ಥ. ಅಜರ ಮರಣ, ಹುಟ್ಟು ಸಾವಿಲ್ಲದವ. ಹಾಗೆ ದೇವರಿಗೆ ಹುಟ್ಟು ಸಾವಿಲ್ಲ. ಅದರಿಂದಲೇ ದೇವರನ್ನ ನಾವು ಪ್ರಾರ್ಥನೆ ಮಾಡಿದರೆ, ಅಜರಾಮರಣ ನೀನು ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ಹುಟ್ಟು ಸಾವನ್ನ ದೂರ ಮಾಡ್ತಾನೆ. ಅದರಿಂದ ತುಂಬಾ ಮುಖ್ಯವಾದ ಒಂದು ಉಪಾಸನೆ ಇದು, ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿರೋದು. ಈ ರೀತಿಯಾದ ಉಪಾಸನೆಯನ್ನ ಮಾಡಬೇಕು. ಅಜರಾಮರಣ. ಮತ್ತು ಪರಮಾತ್ಮ ಎಂತವನಾಗಿದ್ದಾನೆ? ಸಕಲಾರ್ತಿ ಹರಹ. ಆರ್ತಿ ಅಂದ್ರೆ ದುಃಖ. ಆರ್ಥ ವಿಷನ್ನ ಅಂತ ಶ್ಲೋಕ ಹೇಳ್ತೀವಿ ನೋಡಿ. ಆರ್ಥ ಅಂದ್ರೆ ದುಃಖ, ಆರ್ತಿ ಅಂದ್ರೆ ದುಃಖ. ಸಕಲಾರ್ತಿ, ಎಲ್ಲಾ ದುಃಖವನ್ನು ಕೂಡ ಹರ, ನಾಶ ಮಾಡತಕ್ಕವನು ಅಂತ ಅರ್ಥ. ಸಕಲಾರ್ತಿ ಹರಹ. ಸಕಲ ಭಕ್ತ ವರ್ಗಸ್ಯ ಆರ್ತಿ ದುಃಖಂ ತಾಂ ಹರತಿ ಇತಿ ಸಕಲಾರ್ತಿ ಹರಹ. ಎಲ್ಲ ಭಕ್ತ ವರ್ಗದ ದುಃಖವನ್ನು ಕೂಡ ನಾಶ ಮಾಡ್ತಾನೆ. ಹಾಗೆ ಅದರಿಂದ ದೇವರ ಭಕ್ತರಾಗಿ ಬಿಟ್ರೆ ಸಾಕು, ಎಲ್ಲವನ್ನು ದೇವರು ನೋಡ್ಕೊಳ್ತಾನೆ ಅಂತ ಇದೇ ಅರ್ಥ. ಕಮಲಾಪತಿ ರೀಢ್ಯತಮಃ. ಕಮಲಾಪತಿ
ಪರಮಾತ್ಮ ಏನಾಗಿದ್ದಾನೆ? ಕಮಲಾಪತಿ ಅಂತ ಅರ್ಥ. ಲಕ್ಷ್ಮೀಪತಿ ಆಗಿದ್ದಾನೆ. ಈಡ್ಯತಮ, ಅತಿಶಯೇನ ಈಡ್ಯ ಸ್ತುತ್ಯ ಅಂತ ಅರ್ಥ. ಸ್ತುತ್ಯ ಅಂದ್ರೆ ಫಿಟ್ ಟು ಪ್ರೈಸ್ ಅಂತ ಅರ್ಥ. ಜಗತ್ತಿನಲ್ಲಿ ಬೇರೆ ಯಾರನ್ನು ಹೊಗಳಲೇಬಾರದ್ರಿ ನಾವು. ಹೊಗಳಿದ್ರೂ ಕೂಡ, ಒಂದು ವ್ಯಕ್ತಿಯನ್ನು ಹೊಗಳಿದ್ರೂ ಕೂಡ ಅವರಲ್ಲಿ ಇರುವ ಪರಮಾತ್ಮನ ಹೊಗಳಿಕೆ ಅದು. ನಮ್ಮ ಚಿಂತನೆ ಹಾಗೆ ಇರಬೇಕು. ಯಾಕೆ? ಬೇರೆ ಯಾರೂ ಕೂಡ ಈಡ್ಯರಲ್ಲ, ಸ್ತುತ್ಯರೇ ಅಲ್ಲ. ಏನಾರು ಅವರಲ್ಲಿ ಒಂದು ಗುಣ ಕಂಡ್ರೆ ಅದು ದೇವರ ಅನುಗ್ರಹದಿಂದ ಬಂದದ್ದು. ಅದರಿಂದ ನಾವು ಸ್ತೋತ್ರ ಮಾಡಿದರೂ ಕೂಡ ದೇವರನ್ನೇ ಮಾಡಬೇಕು. ಯಾಕೆ? ದೇವರೇ ಏನಾಗಿದ್ದಾನೆ? ಈಡ್ಯತಮನಾಗಿದ್ದಾನೆ ಅಂತ ಪರಮಾತ್ಮ. ಬರೀತಾರೆ ನೋಡಿ. ಅನ್ಯತ್ರ ಉಭಯತ್ರ ಅನ್ಯತ್ರೈವ ಪ್ರಸಿದ್ಧ ವೈದಿಕ ಶಬ್ದೈಹಿ. ಯಾವ್ಯಾವ ಶಬ್ದಗಳು ಯಾರ್ಯಾರನ್ನ, ಬೇರೆ ದೇವತೆಗಳನ್ನ ಹೇಳ್ಬಹುದು. ಶಿವ ಅಂತ ಇದೆ, ರುದ್ರದೇವರನ್ನ ಹೇಳ್ಬಹುದು. ಚಂದ್ರನನ್ನ ಹೇಳ್ಬಹುದು. ಇಂದ್ರದೇವರನ್ನ ಹೇಳ್ಬಹುದು. ಈ ರೀತಿಯಾಗಿ ಪ್ರತಿಯೊಂದು ಶಬ್ದಗಳು ಕೂಡ ಬೇರೆಯವರಲ್ಲಿ ಪ್ರಸಿದ್ಧಿ ಇದೆ ಲೋಕದಲ್ಲಿ. ಹಾಗಿದ್ರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ಪ್ರತಿಪಾದ್ಯತಮನಾಗಿದ್ದಾನೆ ಅಂತನೂ ಒಂದು ಅರ್ಥವನ್ನ ಸೊಗಸಾಗಿ ತಿಳಿಸಿದ್ದಾರೆ ಗುರುಗಳು. ಈ ರೀತಿಯಾಗಿ ಕಮಲಾಪತಿ ಲಕ್ಷ್ಮೀಪತಿ ಅಸ್ಮಾನ್ ಅವತು. ನಹ ಅಂದ್ರೆ ನಮ್ಮನ್ನು, ಅವತು ಅಂದ್ರೆ ಕಾಪಾಡಲಿ. ಅಸ್ಮಾನ್ ಅವತು ನಹ ಅಂತ ಇದೆ ನೋಡಿ. ಅಸ್ಮಾನ್ ಅವತು ರಕ್ಷತು ಅಂತ, ನಮ್ಮನ್ನ ಕಾಪಾಡಲಿ ಅಂತ ಪ್ರಾರ್ಥನೆ. ನಿಜ ಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣಃ ಪರಮಃ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿರಿಡ್ಯತಮೋವತು ನಃ. ಮುಂದಿನ ಶ್ಲೋಕ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.